ಕೇಳೆ ಕೋಗಿಲೆ ಇಂಪಾಗಲ, ಕೇಳೆ ಮಲ್ಲಿಗೆ ಕಂಪಾಗಲ. ಹಾಯ್ ಹಲೋ ನಮಸ್ಕಾರ. ಪ್ರಜಾಮಾರ್ಗದ ಸಮಸ್ತ ವೀಕ್ಷಕರಿಗೂ ಆತ್ಮೀಯ ಸ್ವಾಗತ. ನಾನು ಕುಸುಮಾ ಶೆಟ್ಟಿ. ಸಂಗೀತ ಅಂದರೆ ಉಸಿರು, ಸಂಗೀತ ಇಲ್ಲದ ಬದುಕೆ ಬದುಕಲ್ಲ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಸಂಗೀತವನ್ನೇ ಉಸಿರಾಗಿಸ್ಕೊಂಡಂತಹ ಒಬ್ಬ ಸಮಾಜ ಸೇವಕಿ ಹಾಗೂ ರಾಜಕಾರಣಿ ಯಾರಿದು? ಎಸ್, ನಾವು ಮಾತನಾಡ್ತಾ ಇರೋದು ಚನ್ನಪಟ್ಟಣದ ಒಂದು ಚಂದದ ಗೊಂಬೆಯ ಬಗ್ಗೆ. ಯಾರದು ಆ ಚಂದದ ಗೊಂಬೆ? ಹೌದು, ಇವತ್ತಿನ ದಿನದಲ್ಲಿ ರಾಜಕೀಯದಲ್ಲಿ ಸಾಕಷ್ಟು ಹೆಸರನ್ನು ಮಾಡ್ತಿರುವಂತಹ ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತೆ ಹಾಗೂ ಸಮಾಜ ಸೇವಕಿ ಹಾಗೂ ತನ್ನದೇ ಆದಂತಹ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡು ಸೇವಾಶೀಲರಾಗಿ ಕೀರ್ತಿ ಸಂಪನ್ನರಾಗಿ ಇರುವಂತಹ ಶ್ರೀಮತಿ ಪವಿತ್ರ ಪ್ರಭಾಕರ್ ರೆಡ್ಡಿ ಅವರು. ಎಸ್, ಇವರ ಒಂದು ಸಂಗೀತ ಗಾಯನ ಹೇಗೆ ಮುಂದುವರ್ಕೊಂಡು ಬರ್ತಾ ಇದೆ, ಇವತ್ತಿನ ಸಮಾಜಕ್ಕೆ ಸಂಗೀತ ಕ್ಷೇತ್ರದಲ್ಲಿ ಯಾವ ರೀತಿಯಾದಂಥ ಕೊಡುಗೆಯನ್ನು ನೀಡ್ತಾ ಇದ್ದಾರೆ, ಎಲ್ಲವನ್ನೂ ಕೂಡ ನಾವು ಅವ್ರ ಬಾಯಲ್ಲೇ ಕೇಳ್ತಿರು ಕೂಡ ಬನ್ನಿ. ನಮಸ್ಕಾರ. ಎಸ್, ಇವತ್ತು ನಾವು ಒಂದು ಉತ್ತಮ ಗಾಯಕಿ ಜೊತೆ ನಾವು ಕೂತಿದ್ದೀವಿ. ಸೊ ಒಂದು ಮಾತಂತೂ ನಿಮಗೆ ಹೇಳಲೇಬೇಕು, ಬದಲಾವಣೆಯನ್ನು ಸ್ವೀಕರಿಸುವಂತಹ ಮನಸ್ಥಿತಿಯೇ ಬುದ್ಧಿವಂತಿಕೆ ಅಂತ ದೊಡ್ಡವರು ಹೇಳ್ತಾರೆ. ಆ ಒಂದು ಬುದ್ಧಿವಂತಿಕೆಯನ್ನು ನಾವು ನಿಮ್ಮಲ್ಲಿ ನೋಡ್ತಾ ಇದ್ದೀವಿ. ಈ ಒಂದು ಗಾಯನದ ಒಂದು ಇದರಲ್ಲಿ ನೀವು ಮಿಂಚಿದ್ದು ಹೇಗೆ? ಒಬ್ಬ ಗಾಯಕಿಯಾಗಿ ಸಾಕಷ್ಟು ಹೆಸರನ್ನು ಮಾಡಿದ್ದೀರಾ. ಸೊ ಇದರ ಹಿನ್ನೆಲೆ ಹೇಗೆ? ಈ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋಬೇಕು ಅಂತ ನಿಮ್ಗೆ ಯಾವಾಗ ಅನಿಸ್ತು, ಹೇಗೆ ಅಂತ ಸ್ವಲ್ಪ ತಿಳಿಸ್ಕೊಡಿ. ನಮಸ್ಕಾರ. ನಾನು ಗಾಯಕಿ ಅಂತ ಹೇಳ್ಕೊಳ್ಳೋದೇ ಒಂದು ಹೆಮ್ಮೆ. ನಾನು ಏನೇ ಇರ್ಬೋದು ಇವತ್ತು, ಆದರೆ ನನ್ನ ಮೂಲ ಇದೆಯಲ್ಲ ಗಾಯನ ಕ್ಷೇತ್ರ, ಅದು ತುಂಬ ನನ್ನ ಜೀವನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಗಾಯನ ಕ್ಷೇತ್ರವನ್ನು ನಾನು ಯಾಕೆ ಆಯ್ಕೆ ಮಾಡಿಕೊಂಡೆ ಅಂತ ಹೇಳಿದರೆ, ನನಗೆ ಇನ್ಸ್ಪಿರೇಷನ್ನು ಚಿತ್ರಮ್ಮ. ಅವರ ಒಂದು ಗೀತೆಗಳನ್ನು ನನಗೆ ಬುದ್ಧಿ ಬಂದಾಗಿಂದ ಹೈಸ್ಕೂಲ್ ಟೈಮಲ್ಲೆಲ್ಲ ಓದುವಂಥ ಟೈಮಲ್ಲೆಲ್ಲ ಕೇಳ್ತಾ ಹಾಡ್ತಾ ಬೆಳೆದಂಥ ಹೆಣ್ಮಕ್ಳುಗಳು ನಾವು. ನನಗೆ ಇನ್ಸ್ಪಿರೇಷನ್ ಚಿತ್ರಮ್ಮ ಆಗಿರೋದ್ರಿಂದ ಚಿತ್ರಮ್ಮ ಅವರ ಸಾಂಗ್ಸ್ ಎಲ್ಲ ಹೈಸ್ಕೂಲಲ್ಲಿ ಯಾವುದಾದ್ರೂ ಸ್ಕೂಲ್ ವಾರ್ಷಿಕೋತ್ಸವ ಕಾರ್ಯಕ್ರಮಗಳಲ್ಲೆಲ್ಲ ಹಾಡ್ತಾ ಹೀಗೆ ಏನೋ ಒಂದು ಪ್ಯಾಷನ್ ಥರ ಸಂಗೀತ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ ನಾನು ಬಂದೆ. ಬಟ್ ಅದೇ ನನ್ನ ಮೂಲ ಒಂದು ಬೇಸ್ಮೆಂಟ್ ಆಯಿತು ನನ್ನ ಜೀವನಕ್ಕೆ ಸಂಗೀತ ಕ್ಷೇತ್ರ. ಸೊ ಚಿತ್ರ ಅವರ ಒಂದು ಕಂಠ ಮಾಧುರ್ಯದಿಂದ ಬಹಳಷ್ಟು ಸ್ಫೂರ್ತಿ ತಗೊಂಡು ನೀವು ಈ ಒಂದು ಗಾಯನ ಕ್ಷೇತ್ರದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಬಂದ್ರಿ. ಸೊ ಒಟ್ಟು ಇದನ್ನೇ ನಿಮ್ಮ ಒಂದು ಪ್ರೊಫೆಷನಲ್ ಆಗಿ ಕನ್ಸಿಡರ್ ಮಾಡಿದಂಥವ್ರು ನೀವು. ಸಾಕಷ್ಟು ನಿಮ್ಮ ಒಂದು ಗೀತೆಗಳನ್ನು ಕೇಳಿದ್ದೀವಿ. ಸೊ ಒಳ್ಳೆ ವಾಯ್ಸ್ ಇದೆ ನಿಮಗಿದಿದೆ. ಬಟ್ ಇವಾಗ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀರಾ, ಸೊ ಅಥವಾ ಬೇರೆ ಒಂದು ಕ್ಷೇತ್ರದಲ್ಲಿ ನಿಮ್ಮ ನೀವು ತೊಡಗಿಸ್ಕೊಂಡಿದ್ದೀರಾ, ಹೇಗೆ ಪವಿತ್ರ ಮೇಡಮ್? ಚಿತ್ರಮ್ಮ ಅವ್ರನ್ನ ಇನ್ಸ್ಪಿರೇಷನ್ ತಗೊಂಡು ನಾವು ಎಲ್ಲ ಹಳ್ಳಿಗಳಲ್ಲಿ ಬೆಳೆದಂಥ ಹೆಣ್ಮಕ್ಳು. ನಮಗೆ ಆವಾಗ ನಾವು ಓದುವಂಥ ಟೈಮಲ್ಲಿ ಹಿಂದೆ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡುವಂಥದ್ದು ಅದಕ್ಕೆಲ್ಲ ಆಪರ್ಚುನಿಟೀಸ್ ಇರಲಿಲ್ಲ ನಮಗೆ. 2017ರಲ್ಲಿ ಸಾಧನಾ ಸಂಗೀತ ಶಾಲೆ ಮಂಜುಳಾ ಗುರುರಾಜ್ ಅವ್ರ ಹತ್ರನೇ ಕಲಿಬೇಕು ಅನ್ನೋ ಒಂದು ಏಮನ್ನು ಇಟ್ಕೊಂಡು ಹುಡ್ಕೊಂಡು ಹೋಗಿ ಅಲ್ಲಿ ನಾನು ಸುಗಮ ಸಂಗೀತವನ್ನು ಅಭ್ಯಾಸ ಮಾಡೋದಕ್ಕೆ ಸೇರಿಕೊಂಡೆ. ನಾನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಹಾಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಯಾವುದನ್ನು ಅಭ್ಯಾಸ ಮಾಡಿಲ್ಲ, ಕಲ್ತಿಲ್ಲ ನಾನು. ಯಾಕೆಂತಂದರೆ ಕಲಿಯೋ ಒಂದು ಏಜು ಆಗಿಬಿಟ್ಟಿತ್ತು ನನ್ನ ಒಂದು ಗಾಯನ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಾಗ. ಇನ್ಸ್ಪಿರೇಷನ್ ಅಂತ ಹೇಳಿ ಚಿತ್ರಮ್ಮ ಅವ್ರನ್ನ ತಗೊಂಡಾಗ ಅವರ ಒಂದು ಗೀತೆಗಳನ್ನ ಹಾಡ್ತಾ 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 ರಾಗ ಅಂತ ಏನೋ ಗಾದೆ ಮಾತಿದೆ, ಅದಕ್ಕೆ ಸುಗಮ ಸಂಗೀತ ಅಭ್ಯಾಸವನ್ನು ಮಾಡ್ತಾ ಚಲನಚಿತ್ರಗಳನ್ನು ಗೀತೆಗಳನ್ನು ಅಭ್ಯಾಸ ಮಾಡ್ತಾ ಮಂಜುಳಾ ಗುರುರಾಜ್ ಅವ್ರ ಹತ್ರ ನಾನು ಆರ್ಕೆಸ್ಟ್ರಾ ಸ್ಟೇಜ್ಗಳಲ್ಲಿ ಅವಕಾಶಗಳನ್ನು ತಾನಾಗೇ ಬಂತು ನನಗೆ. ಹಾಗಾಗಿ ಒಂದೊಂದೇ ಮೆಟ್ಟಿಲನ್ನು ಹತ್ತುತ್ತಾ
ಒಂದು ದೊಡ್ಡ ಮಟ್ಟದಲ್ಲಿ ನಾನು ಸಾಧನೆ ಮಾಡ್ತೆ ಅಂತ ನನಗೆ ನನಗೆ ಹೆಮ್ಮೆ ಇದೆ ನನಗೆ. ಓಕೆ, ಸುಗಮ ಸಂಗೀತದಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಅಂತ ಹೇಳಿದ್ರಿ ನೀವು. ಬಿಕಾಸ್ ನೀವು ಹಿಂದೂಸ್ತಾನ ಶಾಸ್ತ್ರೀಯ ಸಂಗೀತ ಯಾವುದನ್ನು ಕೂಡ ಅಭ್ಯಾಸ ಮಾಡಲಿಲ್ಲ. ನಾನು ನೇರವಾಗಿ, ಯಾಕಂದರೆ ಆಯ್ಕೆ ಮಾಡ್ಕೊಂಡಂತಹ ಒಂದು ವಯಸ್ಸು ಕೂಡ ಸ್ವಲ್ಪ ತಡವಾಗಿರೋದ್ರಿಂದ ನಾನು ಡೈರೆಕ್ಟಾಗಿ ಸುಗಮ ಸಂಗೀತಕ್ಕೆ ಹೋದೆ ಅಂತ ಹೇಳಿದ್ರಿ. ಸೊ ನಿಮ್ಮ ಒಂದು ಆಲ್ ಟೈಮ್ ಫೇವ್ರೆಟ್ ಸಾಂಗ್ ಅಂತ ಬಂದಾಗ ಸುಗಮ ಸಂಗೀತದಲ್ಲಿ ಯಾವುದನ್ನು ನೀವು ಯಾವಾಗಲೂ ಗುನುಗುಣಿಸ್ತಾ ಇರ್ತೀರಾ? ನನಗೆ ಸುಗಮ ಸಂಗೀತ ಕ್ಷೇತ್ರ ಅಂದರೆ ಮೂಲ ನೆನಪಾಗೋದೇ ರತ್ನಮಾಲಾ ಪ್ರಕಾಶ್ ಅವರು, ಮತ್ತು ಸಿ ಅಶ್ವಥ್ ಅವರ ಸಂಗೀತ ಸಂಯೋಜನೆ, ಮೈಸೂರು ಅನಂತ ಸ್ವಾಮಿ ಅವರ ಸಂಗೀತ ಸಂಯೋಜನೆ, ಈ ರೀತಿಯ ಹಲವಾರು ಸೆಲೆಬ್ರಿಟಿಗಳು, ಎಂ ಡಿ ಪಲ್ಲವಿ ಅವರ ಗೀತೆಗಳಿರ್ಬೋದು. ಅದನ್ನೆಲ್ಲ ನಾವು ಅವರು ಹಾಡಿರೋದನ್ನ ಕೇಳ್ತಾ ಅಭ್ಯಾಸ ಮಾಡಿ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಶುರು ಮಾಡಿದ್ದು ನಾನು. ಸುಗಮ ಸಂಗೀತ ಅಂದರೆ ಏನೋ ಒಂದು ಇಂಪು, ಅದನ್ನ ಕೇಳ್ತಾ ಮೈ ಮರೆಯೋದಿದೆಯಲ್ಲ, ಸಂಗೀತಕ್ಕೆ ಮಗ್ನರಾಗಿ ನಾವು ಹಾಡೋದಿದೆಯಲ್ಲ, ಅದು ನಾನು ಏನೇ ಮೂಲ ಬೇಸಿಕ್ ಸಂಗೀತ ಕಲಿತೇ ಇದ್ರೂ ಕೂಡ ಹಾಡೋದನ್ನ ಕೇಳಿ ಹಾಡೋದನ್ನ ಅಭ್ಯಾಸ ಮಾಡಿಕೊಂಡು ನಾನು ಸುಗಮ ಸಂಗೀತದಲ್ಲಿ ಇಷ್ಟೆಲ್ಲ ಏನು ಪ್ರಕಾರಗಳಿದೆ ಅಂತ ಹೇಳಿ ನಾನು ಹೋಗ್ತಾ ಗೊತ್ತಾಯ್ತು ನನಗೆ. ಸುಗಮ ಸಂಗೀತ ಅಂದರೆ ಹೇಳಿದ್ನಲ್ಲ ಈಗಾಗಲೇ, ನಮ್ಮೂರು ಚೆಂದವೋ ನಿಮ್ಮೂರು ಚೆಂದವೋ ಎಂದೆನ್ನ ಕೇಳಲೇಕೆ, ಸಿ ಅಶ್ವಥ್ ಅವರ ಸಂಗೀತ ಸಂಯೋಜನೆ, ರತ್ನಮಾಲಾ ಅವರು ಹಾಡಿರುವಂಥದ್ದು, ಅವರು ಗೀತೆಗಳನ್ನ ಹಾಡಿರುವಂಥದ್ದು, ನನ್ನ ಇನಿಯನ ನೆಲೆಯ ಬಲ್ಲೇನೆ, ಈ ರೀತಿಯಾದಂಥ ಒಂದು ಕೆಲವೊಂದು ಗೀತೆಗಳೆಲ್ಲ ಪದೇ ವೇದಿಕೆಗಳಲ್ಲಿ ಹಾಡ್ತಾ ಸುಗಮ ಸಂಗೀತನೇ, ಚಲನಚಿತ್ರ ಗೀತೆಗಳಿಗಿಂತ ಸುಗಮ ಸಂಗೀತನೇ ತುಂಬ ಅಚ್ಚುಮೆಚ್ಚಾಯಿತು ನನಗೆ. ಓಕೆ, ಸೊ ಇನ್ನು ಸಿನಿಮಾ ಗಾಯನ ಅಂತ ಬಂದಾಗ ಸಿನಿಮಾ ಕ್ಷೇತ್ರದ ರಂಗದಲ್ಲಿ ನಿಮಗೆ ಯಾವಾಗಲೂ ತುಂಬ ನಿಮ್ಮ ಮನಸ್ಸನ್ನು ಮುಟ್ಟಿದಂಥ ಒಂದು ಸಾಂಗ್ ಯಾವುದು? ಆಸ್ ಯೂಶುವಲ್ ಚಿತ್ರಮ್ಮ ಮೈ ಇನ್ಸ್ಪಿರೇಷನ್. ಯಾವುದಿರ್ಬೋದು ಆ ಸಾಂಗ್? ಅದು ಅವ್ರು ಹಾಡಿರುವಂಥ ಹೇಳೆ ಕೋಗಿಲೆ ಇಂಪಾಗಲ, ಈ ರೀತಿಯಾದಂಥ ಹಲವಾರು ಗೀತೆಗಳಿದೆ. ಹಂಸಲೇಖ ಅವರ ಸಂಗೀತ ಸಂಯೋಜನೆಯಲ್ಲಿ ಬಂದಿರುವಂಥದ್ದು. ಆಹ ಎಂತ ಆ ಕ್ಷಣ ನೆನೆದರೆ ತಲ್ಲಣ, ಇದು ಹಲವಾರು ಗೀತೆಗಳಿದೆ. ಎರಡ ಅವ್ರು ಹಾಡಿರುವಂಥ 40,000 ಗೀತೆಗಳಲ್ಲಿ ಚಿತ್ರಮ್ಮ ಅವರು ಹಾಡಿರುವಂಥದ್ದು. ಅದರಲ್ಲಿ ಯಾವುದೋ ಈ ಥರ ನಮ್ಮ ಕನ್ನಡದಲ್ಲಿ ಪ್ರಸಿದ್ಧ ಸಂಗೀತ ನಿರ್ದೇಶಕರು ಸಂಯೋಜನೆ ಮಾಡಿರುವಂಥ ಗೀತೆಗಳು ತುಂಬ ವೇದಿಕೆಗಳಲ್ಲಿ ಹಾಡ್ತಾ ಬಂದು ಹೀಗೆ ಗಾಯನ ಕ್ಷೇತ್ರವನ್ನೇ ಮೂಲವಾಗಿ ನಾನು ಮುಂದುವರಿಸ್ತಾ ಹೋದೆ. ಎಸ್, ಅಂದರೆ ಇಷ್ಟೊಂದು ಒಳ್ಳೆ ವಾಯ್ಸ್ ಇಟ್ಕೊಂಡಿದ್ದೀರಾ. ಸೊ ಅದು ಒಳ್ಳೆ ಮೆಲೋಡಿಯ ಸಾಂಗ್ಸ್ಗಳೇ ನೀವು ತುಂಬ ಲೈಕ್ ಮಾಡಿ ನೀವು ಕಲ್ತ್ಕೊಂಡು ಬಂದಂಥದ್ದು. ಸೊ ಹಾಗಾಗಿ ನೀವು ಇದನ್ನು ವೃತ್ತಿ ಬದುಕಾಕಿ, ನೀವು ಅದನ್ನು ಯಾಕೆ ಸಂಪೂರ್ಣ ವೃತ್ತಿ ಬದುಕಾಕಿ ಯಾಕೆ ಕನ್ಸಿಡರ್ ಮಾಡಲಿಲ್ಲ? ಎಲ್ಲಿ ಡ್ರಾಪ್ ಮಾಡಬೇಕಾಗಿ ಬಂತು? ವೃತ್ತಿ ಬದುಕಿ ಆ್ಯಕ್ಚುಲಿ ನಾನು 2017ರಲ್ಲಿ ನಾನು ಸಂಗೀತ ಕಲಿಯೋದಕ್ಕೆ ಅಭ್ಯಾಸ ಮಾಡಿದ್ದೆ. ಒಂದು ಸಂಗೀತ ಅಭ್ಯಾಸ ಒಂದು ಕಡೆ ಆದರೆ ನನ್ನ ಒಂದು ಅರ್ನಿಂಗ್ ಕೂಡ ಇದೇ ಕ್ಷೇತ್ರ ಆಯಿತು. ಆ್ಯಕ್ಚುಲಿ ಬೇಸಿಕಲಿ ಬೇಸ್ಮೆಂಟ್ ಅಂತ ಏನು ನಾನು ಅವಾಗ ನನಗೆ ಜಾಸ್ತಿ ಫೇಮಸ್ ಅಂದರೆ ಆರ್ಕೆಸ್ಟ್ರಾಗಳು. ಅವಾಗ ಅದು ಗಣೇಶ ಹಬ್ಬ, ಮದುವೆ ಪ್ರೋಗ್ರಾಮ್ಗಳು, ತುಂಬ ಆರ್ಕೆಸ್ಟ್ರಾ ಅಂದರೆ ಫೇಮಸ್. ಅವಾಗ ನಾನು ಅವಾಗ ಕಲಿತಾ ಇದ್ದೆ. ಸ್ಟೇಜ್ ಪರ್ಫಾರ್ಮೆನ್ಸ್ ಹೇಗೆ ಮಾಡೋದು ಅಂತಲೂ ಕೂಡ ಗೊತ್ತಿರಲಿಲ್ಲ. ಆರ್ಕೆಸ್ಟ್ರಾಗಳಲ್ಲಿ ಅವಕಾಶಗಳು ಸಿಗ್ತಾ ಹೋಯಿತು. ಒಂದೊಂದು ಗೀತೆಗಳು 2 ಗೀತೆಗಳನ್ನಷ್ಟೇ ಅವಕಾಶಗಳು ಸಿಗ್ತಾ ಹೋಯಿತು. ಒಂದು ಕಾರ್ಯಕ್ರಮಕ್ಕೆ ಹೋದರೆ 100 ರೂಪಾಯಿಂದ ಶುರುವಾಯಿತು ನನ್ನ ಸಂಭಾವನೆ. ಶುರುವಾಗಿ ನಂದೇ ಸ್ವಂತ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಕಲಾವಿದರಿಗೋಸ್ಕರ ಏನಾದರೂ ಒಂದು ಮಾಡೋಣ ಅನ್ನೋವಷ್ಟು ನಾನು ಬೆಳೆದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಹಾಗಾಗಿ ರಾಜಕೀಯಕ್ಕೆ ಬಂದ ಮೇಲೆ ಸಂಗೀತವನ್ನು ಎಷ್ಟು ಮಟ್ಟಿಗೆ ನೀವು ಮತ್ತೆ ಅಳವಡಿಸ್ಕೊಳ್ತಾ ಇದ್ದೀರಾ, ಅಥವಾ ಅದನ್ನು ಸಂಪೂರ್ಣವಾಗಿ ಮರ್ತ್ಬಿಟ್ರಾ, ಕೈ ಬಿಟ್ಬಿಟ್ರಾ, ಹೇಗೆ? ಇಲ್ಲ, ಅದು ಮನುಷ್ಯ ಅಂದಮೇಲೆ ನೋವು ನಲಿವು ಎಲ್ಲವೂ ಇರುತ್ತೆ. ಏನಾದರೂ ನಾವು ಮನುಷ್ಯರಲ್ವಾ, ಏನಾದರೂ ಒಂದು ಬೇಜಾರಾಗದಾಗ, ಅಕಸ್ಮಾತ್ ನೋವಿದ್ದಾಗ ಅದನ್ನೆಲ್ಲ ಮರೆಸುವಂಥ ಶಕ್ತಿ ಇರೋದೇ ಸಂಗೀತಕ್ಕೆ. ನಾನು ಬೆಳೆದು ಬಂದ ಮೂಲ ಇದೆಯಲ್ಲ, ನಾನು ಅದನ್ನು ಲೈಫ್ ಟೈಮ್ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ, ನನ್ನ ಸಂಗೀತ ಕ್ಷೇತ್ರವನ್ನು. ಸೊ ಹಾಗಾಗಿ ನಾನು ಅಟ್ಲೀಸ್ಟು ನಾನು ಯಾವಾಗ ಪೊಲಿಟಿಕಲ್ಲಿ ಜಾಸ್ತಿ, ರಾಜಕೀಯವಾಗಿ ಜಾಸ್ತಿ ಯಾವಾಗ ಇನ್ವಾಲ್ವ್ ಆದೆ, ಅವಾಗ ನಾನು ವೇದಿಕೆ ಕಾರ್ಯಕ್ರಮಗಳನ್ನ ಮಾಡೋದನ್ನ ಬಿಟ್ಟಿದ್ದೀನಿ ವಿನಃ ಹಾಡೋದನ್ನ ಬಿಟ್ಟಿಲ್ಲ. ಎಸ್, ಸಂಗೀತ ಅಂತ ಅಂದರೆ ಅದಕ್ಕೆ ಸಂಗೀತಕ್ಕೆ ಕೊನೆಯೇ ಇಲ್ಲ, ಅಂತ್ಯ ಅಂತೂ ಖಂಡಿತ ಇಲ್ಲ. ಸಂಗೀತ ಹೇಗೆ ಪಾರ್ಟ್ ಆಫ್ ಅವರ್ ಲೈಫ್ ಆಗಿಬಿಟ್ಟಿರುತ್ತೆ ಅಂತ ಅಂದರೆ, ಜನನಕ್ಕೂ ಬೇಕು, ಮರಣಕ್ಕೂ ಬೇಕು, ಸುಖಕ್ಕೂ ಬೇಕು, ದುಃಖಕ್ಕೂ ಬೇಕು, ಕಷ್ಟಕ್ಕೂ ಬೇಕು, ಸುಖಕ್ಕೂ ಬೇಕು, ಪ್ರೀತಿಗೂ ಬೇಕು, ಪ್ರೇಮಕ್ಕೂ ಬೇಕು, ಪ್ರಣಯಕ್ಕೂ ಬೇಕು. ಇಷ್ಟೊಂದು ಸ್ವಾರಸ್ಯಕರವಾಗಿ ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗವಾಗಿರುತ್ತೆ ಸಂಗೀತ. ಸೊ ಪವಿತ್ರ ಅವರಿಗೆ ತುಂಬ ಖುಷಿಯಾದಾಗ ನಿಮ್ಮದೇ ಒಂದು ಸಾಹಿತ್ಯದಲ್ಲಿ ನೀವೇನಾದರೂ ಒಂದು ಸಂಗೀತ ರಚನೆ ಮಾಡ್ಕೊಂಡಿದ್ದೀರಾ, ತುಂಬ ಖುಷಿಯಾದಾಗ ಇಂಥದೇ ಒಂದು ಸಾಂಗ್ ನಿಮ್ಮ ಮೈಂಡಲ್ಲಿ ಹಾಗೆ
ನಿಮಗೆ ಗೊತ್ತಿಲ್ಲ ಹಾಗೆ ಬರುವಂತಹ ಒಂದು ಗುಣಗುಣಿಸುವಂತಹ ಸಾಂಗ್ ಯಾವುದು ನಿಮ್ಮ ಬಾಯಲ್ಲಿ ಕೇಳಬೇಕು? ನಾನು ಜಾಸ್ತಿ ನನ್ನ ಮನೆಯವರು ಪ್ರಭಾಕರ್ ರೆಡ್ಡಿಯವರು ಯಾವಾಗಾದರೂ ಅಕಸ್ಮಾತ್ ನಾನು ಅವ್ರು ಏನಾದರೂ ಬೇಸರ ಮಾಡ್ಕೊಂಡಿದ್ದಾಗ ಮುನ್ಸ್ಕೊಂಡಿದ್ದಾಗ ಆವಾಗ ಫೋನ್ ಮಾಡಿ ಆದರೂ ಅಥವಾ ಇಲ್ಲ ಅಂತಂದರೆ ಮನೆಯಲ್ಲಿ ಒಂದು ಕರೋಕೆ ಸೆಟಪ್ ಅಂತ ಹೇಳಿ ಮಾಡಿಕೊಂಡು ಅಲ್ಲಿ ಹಾಡಿದ ನೀನಿಲ್ಲದೆ ನನಗೇನಿದೆ ಮನಸ್ಸೆಲ್ಲ ನಿನ್ನಲ್ಲೇ ನೆಲೆಯಾಗಿದೆ ಕನಸೆಲ್ಲ ಕಣ್ಣಲ್ಲೇ ಸೆರೆಯಾಗಿದೆ. ಯಾವಾಗಲೂ ಅವ್ರನ್ನ ಫೋನ್ ಮಾಡಿ ಹಾಡೋದು, ಇಲ್ಲ ಅಂತಂದ್ರೆ ಹಾಡಿ ವಿಡಿಯೋ ಮಾಡಿ ಕಳಿಸೋದು. ಅವ್ರಿಗೆ ಸ್ವಲ್ಪ ಮುಖ ಮುನ್ಸುಗಳು ಏನಾದರೂ ಇರುತ್ತಲ್ಲ ನಮ್ಮ ಮಧ್ಯದಲ್ಲಿ, ಅವಾಗ ಈ ಥರ ಗೀತೆಗಳನ್ನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಈ ರೀತಿಯಾದಂಥ ಒಂದು ಗುನುಗ್ತಾ ಹಾಡ್ತಾ ವಿಡಿಯೋ ಮಾಡಿ ಕಳಿಸಿ ಈ ಥರ ಚೇಷ್ಟೆಗಳೆಲ್ಲ ಮನೆಗಳಲ್ಲಿ ಮಾಡ್ಕೊಂಡಿದ್ದು ಕೂಡ ಇದೆ. ಓಕೆ, ಸೊ ಈ ರೀತಿ ಸಾಂಗಲ್ಲೇ ಅವ್ರನ್ನ ಸೊ ಮನಸ್ಸೊಳಗೆ ಮಾಡ್ಬಿಡ್ತೀರಾ. ಇನ್ನು ನೀವಿಬ್ರು ತುಂಬಾ ಚೆನ್ನಾಗಿರುವಂತಹ ಮೂಡಲಿದ್ದಾಗ ಎಸ್ ಅವ್ರನ್ನ ಸ್ವಲ್ಪ ರಂಸೋದಿಕ್ಕೆ ನೀವು ಆಡೋಂತ ಹಾಡು ಯಾವುದು? ಸಣ್ಣ ತಪ್ಪಿಗಾಗಿ ಮಾತು ಸತ್ತು ಹೋಗಿ ಆ ಮಂಕಾದ ರಾತ್ರಿಲಿ ಬೆಕ್ಕಳಿಸಿದ್ಯಾರು, ತಪ್ಪು ನಂದ ತಪ್ಪು ನಿಂದ ಬಗೆಹರಿಯದ ಬೆಟ್ಟುವುದು. ಈ ರೀತಿಯಾಗಿ ಜೊತೆಯಲ್ಲಿದ್ದಾಗ ಹಾಡ್ತೀವಿ. ಅವರು ಕೂಡ ಹಾಡೋ ಅಭ್ಯಾಸ ಅವ್ರಿಗೂ ಕೂಡ ತುಂಬಾ ಇಷ್ಟ. ಹೌದಾ? ನಿಮ್ಗೋಸ್ಕರ ಯಾವ್ದಾದ್ರು ಒಂದು, ಈಗ ನೀವು ಅವ್ರನ್ನ ಖುಷಿಯಾದಾಗ ಬೇಜಾರಾದಾಗ ಯಾವ ರೀತಿ ಅವ್ರನ್ನ ಇದನ್ನ ಸಂತೈಸ್ಲಿಕ್ಕೆ ಒಂದು ಸಾಂಗ್ ರೆಡಿ ಆಗ್ಬಿಟ್ಟಿರುತ್ತೆ, ಬಟ್ ಅದೇ ಅವ್ರು ನಿಮ್ಗೆ ಅದು ಡೆಡಿಕೇಟ್ ಮಾಡ್ತಾರಾ? ಅವರು ಯಾವಾಗ್ಲೂ ಅವ್ರು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಹಾಡ್ತಾರೆ ಅಂತ ನಂಗೆ ಗೊತ್ತಾಗಿದ್ದು, ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ. ಕಾರ್ಯಕ್ರಮ ಮಾಡಿದಾಗ ಎಲ್ಲರೂ ಹೇಳಿದ್ರೆ ಅಣ್ಣ ಚೆನ್ನಾಗಿ ಹಾಡ್ತಾರೆ ಮೇಡಮ್, ಆಡಿಸಿ ಅಂತ ಹೇಳ್ಬಿಟ್ಟು. ನನಗೆ ಗೊತ್ತಿರ್ಲಿಲ್ಲ ಅವಾಗ ಹಾಡ್ತಾರೆ ಅವರು ಅಂತ ಹೇಳ್ಬಿಟ್ಟು. ಹಾಡ್ತಾರೇನೋ ಅಂತ ಹೇಳಿಕೊಟ್ರೆ, 101 ನೆನಪು ಎದೆಯಾಳದಿಂದ ಶುರು ಮಾಡಿದ ತಕ್ಷಣ ಹೌದಲ್ಲ ಎಷ್ಟು ಚೆನ್ನಾಗಿ ಹಾಡ್ತಾರೆ ಅಂತ ಹೇಳಿ ಈ ಗೀತೆಯನ್ನ ಲೈಫ್ ಟೈಮ್ ಹಾಡ್ತಾನೆ ಇರ್ತಾರೆ ಅವ್ರು. ಯಾವಾಗಾದ್ರೂ ಒಂದು ಸಾಂಗ್ ಹಾಡ್ರಿ ಅಂತ ಹೇಳಿದಾಗ ಈ ಗೀತೆಯನ್ನ ಹಾಡ್ತಾನೆ ಇರ್ತಾರೆ ಯಾವಾಗ್ಲೂ ಕೂಡ ಅವರು. ಇದನ್ನೇ ಅವರು ಡೆಡಿಕೇಟ್ ಮಾಡೋದು ಜಾಸ್ತಿ ಯಾವಾಗ್ಲೂ. ನೀವು ತುಂಬಾ ಕೋಪಿಸ್ಕೊಂಡಾಗ ನಿಮ್ಮನ್ನ ರಂಸೋದಿಕ್ಕೆ ಯಾವ್ದಾದ್ರು ಒಂದು ಹಾಡು ಹೇಳಿ ನಿಮ್ನ ಇಂಪ್ರೆಸ್ ಮಾಡಿದ್ದೆ ಉಂಟಾ? ಆ ರೀತಿ ಎಲ್ಲ ಬಿಸ್ನೆಸ್ ಅವರು ಏನಂದ್ರೆ ಪೊಲಿಟಿಕಲಿ ಬ್ಯಾಕ್ಗ್ರೌಂಡ್ ಅವರು ಕೂಡ, ಏನು ಬೇಸಿಕಲಿ ರಿಯಲ್ ಎಸ್ಟೇಟ್, ಸೊ ಬಿಸ್ನೆಸ್ ಟೆನ್ಷನ್ನು ಆ ಥರದ್ದೆಲ್ಲ ಅವರಿಗೆ ಗೊತ್ತಿಲ್ಲ. ಅಲ್ಲ, ನಿಮ್ ಸವಾಸ ಮಾಡಿ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಅಂದ್ರೆ ಹಾಡೋದನ್ನ ಸ್ವಲ್ಪ ಅಂದ್ರೆ ಒಂಥರ ಸ್ವಲ್ಪ ಶೈ ಮನೋಭಾವ ಅವರಿಗೆ, ನಾಚಿಕೆ ಸ್ವಭಾವದವರು. ಹಾಗಿರುವಾಗ ಸ್ವಲ್ಪ ಅವರು ಹೊರಗಡೆ ಬಂದು ಯಾವುದೇ ರೀತಿಯಾದಂತ ಏನೇ ಭಾವನೆಗಳಿದ್ರು ಕೂಡ ಮುಕ್ತವಾಗಿ ಹೇಳ್ಕೊಳ್ಳೋದು ಸ್ವಲ್ಪ ಕಡಿಮೆ, ಅವರಿಗೆ ಗೊತ್ತಿಲ್ಲ ಅದೆಲ್ಲ. ಈಗ ನಾವಂದ್ರೆ ಕಲಾವಿದರು, ಆಸ್ ಎ ಆರ್ಟಿಸ್ಟ್ ಆಗಿ ನಾವೆಲ್ಲ ಭಾವುಕರಿರ್ತೀವಿ, ಒಂದೇನೋ ಹಿಂಗರಳು ಮನಸ್ಥಿತಿಯಲ್ಲಿರ್ತೀವಿ. ನಮಗೆ ಆ ಸಮಯ ಸಿಚುವೇಶನ್ ತಕ್ಕಂಗೆ ನಗೋದಕ್ಕೂ ಬರುತ್ತೆ, ಆ ಸಂದರ್ಭಿಕವಾಗಿ ನಮಗೆ ಕಣ್ಣಲ್ಲಿ ನೀರು ಕೂಡ ಬಂದ್ಬಿಡುತ್ತೆ. ಆ ಥರ ನಾವು ಕಲಾವಿದರು ಅಂತ ಹೇಳಿದ್ರೆ ಅದೇ ಹೇಳಿದ್ರಲ್ಲ ಭಾವುಕರು. ಬಟ್ ಈ ಬಿಸ್ನೆಸ್ ಮೈಂಡ್ ಉದ್ಯಮಿಗಳು ಈ ಥರ ಅಂತ ಹೆಸರು ಮಾಡಿದವರೆಲ್ಲ ಪರ್ಟಿಕ್ಯುಲರ್ ಆಗಿ ಇಷ್ಟೇನೆ ನನ್ನ ಒಂದಿದಂತ ಒಂದು ಚೌಕಟ್ಟು ಹಾಕೊಂಡ್ಬಿಟ್ಟಿರ್ತಾರೆ. ಆ ಒಂದು ಇದ್ರಲ್ಲೇ ಇರ್ತಾರೆ ಅವರು. ಆ ರೀತಿ ಎಲ್ಲ ಎಕ್ಸ್ಪ್ರೆಷನ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಅವ್ರಿಗೆ, ಅಂತರ್ಮುಖಿ ಸ್ವಲ್ಪ. ಓಕೆ, ಸೊ ಈಗ ಪವಿತ್ರ ಮೇಡಮ್ ಅಂದ ತಕ್ಷಣ ಇವತ್ತಿನ ರಾಜಕೀಯ ಪರಿಸ್ಥಿತಿಗೆ ನೀವು ಒಬ್ಬರು ಮಹಿಳಾ ರಾಜಕಾರಣಿಯಾಗಿ ನಿಮ್ಮ ಸಂಗೀತವನ್ನು ನೀವು ಇದಕ್ಕೆ ತಗೊಂಡಾಗ ಒಂದು ನಿಮ್ಮ ಆ ಸ್ಟ್ರೆಸ್ಫುಲ್ ಲೈಫಲ್ಲಿ ತುಂಬ ಬ್ಯುಸಿ ಶೆಡ್ಯೂಲಲ್ಲಿ ಸೊ ಯಾವುದಾದ್ರೂ ಒಂದು ಸಾಂಗ್ ನಿಮಗೆ ಆಡಬೇಕು ಅಂತ ಅನ್ಸುತ್ತೆ ಇವತ್ತಿನ ರಾಜಕೀಯ ಪರಿಸ್ಥಿತಿಗೆ? ಅಂದರೆ ಪೊಲಿಟಿಕಲ್ ಮತ್ತು ಸಂಗೀತ ಕ್ಷೇತ್ರ ಅಂತ ಏನಾದರೂ ಎರಡನ್ನೂ ತೊಗೊಂಡು ಬಂದು ನನ್ನ ಮುಂದೆ ಇಟ್ಟರೆ ಫಸ್ಟಾಗಿ ನನಗೆ ಇಂಪ್ರೆಷನ್ ಆಗೋದೇ ಸಂಗೀತ ಕ್ಷೇತ್ರ. ಯಾಕೆಂದರೆ ರಾಜಕೀಯ ಅಂದರೆ ಈಗ ನಿಮಗೆ ಗೊತ್ತಿದೆ ಅಲ್ಲ, ಸ್ಟ್ರೆಸ್ಸು, ತುಂಬ ಒತ್ತಡಗಳು, ಕಮಿಟ್ಮೆಂಟು. ಒಂದರ ರಾಜಕೀಯನೇ ಒಂದು ಫೀಲ್ಡ್ ಆಫ್ ರಾಜಕೀಯನೇ ಅದೇ ಒಂಥರ ಬೇರೆ ಥರ ಫೀಲ್ಡ್ ಆಫ್ ರಾಜಕೀಯ. ಸಂಗೀತ ಕ್ಷೇತ್ರ ಇದೆಯಲ್ಲ, ಅದು ಎಲ್ಲವನ್ನೂ ಕೂಡ ನಗು, ಅದೇ ಸಂತೋಷ, ಅಳು ಎಲ್ಲವನ್ನೂ ಕೂಡ ಒಂದೇ ಒಂದು ತಕ್ಕಡಿಯಲ್ಲಿ ಹಾಕಿ ತೂಗುವಂಥದ್ದು ಸಂಗೀತ ನನ್ನ ಭಾವನೆಯಲ್ಲಿ. ನಾನು ಹೆಣ್ಮಕ್ಳು ಏನಾದರೂ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಈ ಸಂಗೀತ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ, ಕ್ರೀಡಾ ಕ್ಷೇತ್ರ, ರಾಜಕೀಯ ಕ್ಷೇತ್ರದಲ್ಲಿ ಏನಾದರೂ ಬರ್ತಾ ಇದ್ದಾರೆ ಅಂದರೆ ರಾಜಕೀಯ, ಮೇಯ್ನ್ ಆಗಿ ರಾಜಕೀಯವಾಗಿ ಈಗ ತುಂಬ ಹೆಣ್ಮಕ್ಳುಗಳೆಲ್ಲ ರಾಜಕೀಯವಾಗಿ ನಾವು ಬೆಳಿಬೇಕಂತೇಳಿ ಮುಖ್ಯವಾಹಿನಿಗೆ ಬರೋದಕ್ಕೆ ಪ್ರತಿಯೊಬ್ಬರು ವಿದ್ಯಾವಂತರೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಒಂದು ಸಂದರ್ಭಿಕವಾಗಿ
ಏನು ಹೇಳ್ಬೋದು ಅಂತ ಹೇಳಿದ್ರೆ, ಆ, ಈ ಶತಮಾನದ ಮಾದರಿ ಹೆಣ್ಣು, ಸ್ವಾಭಿಮಾನದ ಸಾಹಸಿ ಹೆಣ್ಣು, ಇದೆಲ್ಲ ನೆನಪಾಗುತ್ತೆ ಆ್ಯಕ್ಚುಲಿ. ಯಾಕೆಂದರೆ ಹೆಣ್ಣು ಮನ್ಸು ಮಾಡಿದ್ರೆ ಏನನ್ನೂ ಬೇಕಾದರೂ ಸಾಧಿಸಬಲ್ಲಳು ಅನ್ನೋದಕ್ಕೆ ಆ ಒಂದು ಗೀತೆ ತುಂಬ ರಿಲೇಟೆಡ್ ಅಂತ ನಾನು ಭಾವಿಸ್ತೀನಿ. ಎಸ್, ನಮ್ಮ ಈ ಶತಮಾನದ 20-25 ಹೊಸಲಿನಲ್ಲಿರುವಂತಹ ಒಂದು ಸ್ವಾಭಿಮಾನದ ಹೆಣ್ಣು ಪವಿತ್ರ ಪ್ರಭಾಕರ್ ರೆಡ್ಡಿ ಜೊತೆ ನಾವಿದ್ದೀವಿ. ಎಸ್, ಈ ಸ್ಟ್ರೆಸ್ಫುಲ್ ರಾಜಕೀಯಕ್ಕೆ ಡಿಸ್ಟ್ರೆಸ್ ಕೊಡುವಂತಹ ಸಂಗೀತವನ್ನು ಕಾಂಬೋ ಮಾಡಿದಾಗ, ಎರಡನ್ನು ಆ ಒಂದು ಸಮ್ಮಿಲನ ಆದಾಗ, ಸೊ ಇವತ್ತಿನ ಪರಿಸ್ಥಿತಿಯಲ್ಲಿ ನಿಮಗೆ ಈ ಒಂದು ಸಂಗೀತ ಎಷ್ಟು ಅವಶ್ಯಕತೆ ಇದೆ, ಅನಿವಾರ್ಯತೆ ಇದೆ ನಮ್ಮನ್ನು ನಾವು ಸಂತೈಸ್ಕೊಳ್ಳೋದಕ್ಕೆ ಅಂತ ನಿಮ್ಗೆ ಅನ್ಸತ್ತೆ? ಅನಿವಾರ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ, ನಾವೆಲ್ಲೋ ಇವಾಗ ನೋಡ್ತಿರ್ತೀವಿ ತುಂಬ ವೇದಿಕೆ ಕಾರ್ಯಕ್ರಮಗಳು ಮತ್ತು ಪೊಲಿಟಿಕಲಿ ಎಲೆಕ್ಷನ್ ಕಾರ್ಯಕ್ರಮಗಳು, ಈ ರಾಜಕೀಯವಾದಂಥ ಇನ್ನಿತರ ಯಾವುದೇ ರೀತಿಯಾದಂಥ ಕಾರ್ಯಕ್ರಮಗಳು ಇರುವಾಗಲೂ ಒಂದು ಪಾರ್ಟ್ ಆಫ್ ಸಂಗೀತ ಇದ್ದೇ ಇರುತ್ತೆ ಅಲ್ಲಿ. ಬೇರೆ ಕಲಾವಿದರೆಲ್ಲ ಬಂದು ಒಂದು ಸಂಗೀತನ ಆ ಚೌಕಟ್ಟಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಮಾಡಿ, ಆನಂತರ ಗೆಸ್ಟ್ಗಳು ಬಂದಾಗ ಅದನ್ನೆಲ್ಲ ಸೇರಿಸಿ ಕೂರಿಸಿ ಕಾರ್ಯಕ್ರಮವನ್ನು ಮುಂದುವರಿಸೋದು, ಈ ಥರದ್ದೆಲ್ಲ ಇರುತ್ತೆ. ಆ ಒಂದು ನಿಟ್ಟಿನಲ್ಲಿ ರಾಜಕೀಯ ಅಂತಂದರೆ ಸಂಘಟನೆ, ರಾಜಕೀಯ ಪಕ್ಷ ಕಟ್ಟುವಂಥದ್ದು, ನಮ್ಮ ಸ್ಥಳೀಯವಾದಂಥ ಲೀಡರ್ಗಳನ್ನ ಬೆಳೆಸುವಂಥದ್ದು, MLAಗಳಿಗೆ ಸಪೋರ್ಟ್, ಈ ರೀತಿಯಾದಂಥ ಒಂದು ಸ್ಟ್ರೆಸ್ ಲೈಫಲ್ಲಿ, ಅಂದರೆ ಆ ಥರ ಒಂದು ಆಯ್ಕೆ ಮಾಡ್ಕೊಂಥ ಫೀಲ್ಡಲ್ಲಿ ಸಂಗೀತ ಇದ್ದಾಗ ಎಷ್ಟು ಅಂದರೆ ಎಲ್ಲವನ್ನೂ ಮರೆತು, ಹೌದಪ್ಪ ನಿಜ, ಏನೋ ಒಂದು ಸ್ವಲ್ಪ ಖುಷಿ ಆಯಿತು ನಮಗೆ ಕೇಳಿ, ಚೆನ್ನಾಗಿತ್ತು ಕಾರ್ಯಕ್ರಮ, ತುಂಬ ಚೆನ್ನಾಗಿ ಹಾಡಿದ್ರು, ಅವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರಲ್ಲ, ಎಷ್ಟು ಚೆನ್ನಾಗಿ ನುಡ್ಸಿದ್ರಲ್ವಾ ಅಂತ ಎಲ್ಲೋ ಒಂದು ಕಡೆ ಒಂದು ಡೈವರ್ಟ್ ಆಗೋ ಒಂದು ಸಿಚುವೇಶನ್ ಇದೆಯಲ್ಲ, ಅದು ಖಂಡಿತವಾಗ್ಲೂ ಹೆಣ್ಮಕ್ಳಿಗೆ ಅವಶ್ಯಕತೆ ಇದೆ. ಓಕೆ, ಸೊ ಸಂಗೀತವನ್ನು ದಿನಕ್ಕೆ ಎಷ್ಟು ಸಮಯ ಆಲಿಸ್ತೀರಾ ಈ ನಿಮ್ಮ ಒಂದು ರಾಜಕೀಯದ ಬ್ಯುಸಿ ಶೆಡ್ಯೂಲಲ್ಲೂ? ಆಸ್ ಯೂಶುವಲ್ ನಾನು ಟ್ರಾವೆಲಿಂಗ್ ಟೈಮಲ್ಲಿ ನಾನು ಸಾಂಗ್ಸ್ ಎಲ್ಲ ಕೇಳ್ಕೊಂಡೇ ಹೋಗ್ತಾ ಇರ್ತೀನಿ. ಟ್ರಾವೆಲಿಂಗ್ ಟೈಮಲ್ಲಿ ಇವನ್ ಮನೇಲಿರುವಾಗಲೂ ಸಮ್ಟೈಮ್ಸ್ ನಾನು ಕೂಡ ಕರೋಕೆ ಜೊತೆ ಒಂದು ದಿನಕ್ಕೆ ಅಲ್ಲದೆ ಇದ್ದರೂ ವಾರದಲ್ಲಿ ಒಂದು ದಿವಸನಾದರೂ 1 ಅವರ್ 2 ಅವರ್ ಹಾಡ್ತೀನಿ ಕರೋಕೆ ಜೊತೆ. ಯೂಶ್ವಲಿ ಮತ್ತೆ ಎಲ್ಲಾದರೂ ಕಾರ್ಯಕ್ರಮಗಳಿಗೆ ಬಂದಾಗ, ಸಂಗೀತ ಕಾರ್ಯಕ್ರಮಗಳಿದ್ದಾಗ ಅಲ್ಲೂ ಕೂಡ ಕೂತ್ಕೊಂಡು ಎಂಜಾಯ್ ಮಾಡ್ತೀನಿ, ಕೇಳಿಸ್ಕೊಳ್ತೀನಿ. ತುಂಬ ಜನ ನೀವು ಹಾಡಿ ಮೇಡಮ್. ಆದರೆ ಏನಂತಂದರೆ, ಈಗ ರಾಜಕೀಯದ ಒಂದು ಚೌಕಟ್ಟು ಹಾಕ್ಕೊಂಡು ಆ ವೇದಿಕೆ ಮೇಲೆ ಹೋಗಿ ಪರ್ಫಾರ್ಮ್ ಮಾಡೋದಕ್ಕೆ ನನಗೆ ಯಾಕೋ ಸ್ವಲ್ಪ ಈಗ ಮುಜುಗರ ಮತ್ತು ಸ್ವಲ್ಪ ನಾಚಿಕೆ ಸ್ವಭಾವ ಆ ರೀತಿ ಅಂತ ನನಗೆ ಅನಿಸ್ತಾ ಇದೆ ಇವಾಗ. ಆದ್ರೂ ಅದನ್ನೆಲ್ಲ ಹೊರತುಪಡಿಸಿ ಕೂಡ ಮತ್ತೆ ಎಲ್ಲಾದರೂ ಹೋದಾಗ ನೀವು ಹಾಡಲೇಬೇಕು ಅಂದಾಗ ಎಲ್ಲ ಒಂದು ಹಾಡಿರೋದು ಕೂಡ ಇದೆ. ಈ ರೀತಿಯಾದಂತಹ ಅನುಭವಗಳು ಕೇಳ್ತಾ ಇರ್ತೀನಿ. ಓಕೆ, ಇವತ್ತಿನ ಟ್ರೆಂಡಿಂಗಲ್ಲಿರುವಂಥ ಸಾಂಗ್, ಸೊ ನಿಮ್ಮ ಬಾಯಿಲಿ ಆ ಒಂದು ಗಾನ ಮಾಧುರ್ಯವನ್ನೇ ಕೇಳೋದಾದ್ರೆ ಒಂದು 4 ಸಾಲು ಬರಬೇಕು. ಪುನೀತ್ ರಾಜ್ಕುಮಾರ್ ಅವರಂದ್ರೆ ಅಚ್ಚುಮೆಚ್ಚು ನನಗೆ. ಅವ್ರದ್ದು ರಾಜಕುಮಾರ ಚಿತ್ರನೇ ನಾನು ಲಾಸ್ಟು ಥಿಯೇಟ್ರಿಗೆ ಹೋಗಿ ನೋಡಿದ್ದೆ ಆ್ಯಕ್ಚುಲಿ. ಅದಾದ ನಂತರ ನಾನು ಯಾವುದೇ ಪಿಕ್ಚರ್ಗಳನ್ನು ಹೋಗಿ ನೋಡಿಲ್ಲ. ಆಮೇಲೆ ಈಗಿನ ಟ್ರೆಂಡ್ ಸಾಂಗ್ಗಳು ಇವನು ನಿಜ ಹೇಳಬೇಕಂದ್ರೆ ನಿಜವಾಗ್ಲೂ ಯಾವುದೂ ಗೊತ್ತಿಲ್ಲ ನನಗೆ. ಯಾಕೆಂದರೆ ಕೇಳಿಸ್ಕೊಳ್ಳಲ್ಲ. ಯಾಕೆಂದರೆ ನಾನು ಹಳೆಯ ಗೀತೆಗಳು, ಚಿತ್ರಮ್ಮ ಹಾಡಿರುವಂಥದ್ದು, SPB ಅವ್ರು ಹಾಡಿರುವಂಥದ್ದು, S ಜಾನಕಿ ಅವರು, ಈ ಥರ ಗೀತೆಗಳನ್ನ ಕೇಳ್ತಾ ಮತ್ತು ಭಾವಗೀತೆಗಳನ್ನು ಕೇಳ್ತಾ ಟ್ರಾವೆಲ್ ಮಾಡ್ತೀನಿ ವಿನಃ ಈಗಿನ ಯಾವ ಗೀತೆಗಳು ಬಂದಿದೆ ಅನ್ನೋದೇ ನಿಜ ನನಗೆ ಗೊತ್ತಿಲ್ಲ. ಪವಿತ್ರ ಪ್ರಭಾಕರ್ ರೆಡ್ಡಿ ಅಂತಂದರೆ ನಾಟ್ ಓನ್ಲಿ ಎ ಸಿಂಗರ್, ದ ಬೆಸ್ಟ್ ಫೀಮೇಲ್ ಪೊಲಿಟಿಷಿಯನ್ಸ್, ಟ್ರೆಂಡಿಂಗಲ್ಲಿರುವಂತಹ ಒಂದು ಸ್ವಾಭಿಮಾನದ ದಿಟ್ಟ ಮಹಿಳೆ ಅಂತ ಕೂಡ ಸಾಕಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ. ಸೊ ನಿಮ್ಮಲ್ಲಿ ಇನ್ನೊಂದು ಮುಖವನ್ನು ನಾವು ಗಾಯಕಿಯಾಗಿ ಅನಾವರಣ ಮಾಡಿದಾಗ, ಸೊ ನಿಮ್ಮ ಕಂಠ ಮಾಧುರ್ಯದಲ್ಲಿ ಒಂದು ಸಾಲು, ಒಂದು ಸಾಂಗ್ ನಮ್ಮ ವೀಕ್ಷಕರಿಗೆ ಡೆಡಿಕೇಟ್ ಮಾಡೋದಾದರೆ? ನೋವು ನಲಿವು ಅನ್ನೋದು ಬಾಳ ರೈಲು ಕಂಬಿಗಳು, ನಡುವೆ ನಮ್ಮದೇ ಪಯಣ, ನಗುತ್ತ ಸಾಗು ಹಗಲಿರುಳು. ಏನೇ ಬರಲಿ ಬಾಳಿನಲಿ, ಧ್ಯೇಯ ಒಂದು ಜೊತೆಗಿರಲಿ, ಏಳು ಬೀಳು ಎಲ್ಲ ದಾಟಿ ಏಳುತ್ತೇವೆ ನಾವುಗಳು. ಹವಾಮಾನ ಎಲ್ಲರಿಗುಂಟು ಈ ಲೋಕದ ದೃಷ್ಟಿಯಲ್ಲಿ, ನಾವೆಲ್ಲರೂ ಎಂದು ಒಂದೇ ಆ ದೇವರ ದೃಷ್ಟಿಯಲ್ಲಿ. ಬಾಳಿಗೊಂದು ಅರ್ಥ ಇದೆ, ಹೆಜ್ಜೆಗೊಂದು ತಾನನನ, ನಿಮ್ಮ ಆತ್ಮಬಲ ನಿಮ್ಮ ಜೊತೆಗಿರಲು ಆಕಾಶವೇ ಅಂಗೈಲಿ. ಮನವೇ ಓ ಮನವೇ ನೀ ಕುಗ್ಗದಿರು, ಮಳೆಯೋ ಬರಸಿಡಿಲೋ ನೀ ನುಗ್ಗುತ್ತಿರು. ಅರಳುವ ಹೂವುಗಳೇ ಆಲಿಸಿರಿ,
ಬಾಳೊಂದು ಹೋರಾಟ ಮರೆಯದಿರೇ, ಬೆಳಕಿನ ಕಿರಣಗಳೇ ಬಣ್ಣಿಸಿರಿ, ഇരുളിಂದೆ ಬೆಳಕುಂಟು ತೋರಿಸಿರಿ, ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ, ಮನವೇ ಓ ಮನವೇ ನೀ ಕುಗ್ಗದಿರು, ಮಳೆಯೋ ಬರಸಿಡಿಲೋ ನೀ ನುಗ್ಗುತ್ತಿರು. ಸಾಹಿತ್ಯ ಅಲ್ಲಿ ಇಲ್ಲಿ ಆಗಿದೆ, ಕ್ಷಮೆ ಇರಲಿ. ಓಕೆ, ಕಡಿದ ಇಲ್ಲ, ಸಖತ್ತಾಗಿ ಹಾಡಿದ್ರಿ. ಎಸ್, ಇವತ್ತಿನ ಸಿಚುವೇಶನ್ಗೆ ಮಳೆ ಬರಲಿ ಸಿಡ್ಲು ಬರಲಿ, ನಿನ್ನೆ ತಾನೇ ಮುಂಗಾರು ಮಳೆ ಬಂದಿದೆ. ಸೊ ಇನ್ನು ಪವಿತ್ರ ಅವರ ಮಾಯೆ ಅವರ ಕಂಠ ಸಿರಿಯಲಿ ಅಂತ ಒಂದು ದ ಬೆಸ್ಟ್ ಮೆಲೋಡಿ ಸಾಂಗ್ ಕೂಡ ಕೇಳಿದ್ವಿ, ಮೋಟಿವೇಶನಲ್ ಸಾಂಗ್. ಸೊ ಮಳೆ ಬರಲಿ ಸಿಡ್ಲು ಬರಲಿ, ನೀವು ಮುನುಗ್ತಾ ಇರಬೇಕು, ನಿಮ್ಮ ರಾಜಕೀಯ ರಂಗದಲ್ಲಿ ನಿಮ್ಮದೇ ಆದಂಥ ಒಂದು ಚಾಪನ್ನು ನೀವು ಮೂಡಿಸಿ ಅಂತ ನಾವು ಕೂಡ ಹೇಳ್ತಾ ಇದ್ದೀವಿ. ಆ್ಯಂಡ್ ಫೈನಲಿ ಕೇಳಲೇಬೇಕು, ಸೊ ಯುಗಾದಿ ಹಬ್ಬಕ್ಕೆ ಒಂದು ಸ್ಪೆಷಲ್ ಸರ್ಪ್ರೈಸ್ ಕೊಡ್ತಾ ಇದ್ದೀರಾ. ಅದು ನಿಮ್ಮದೇ ಒಂದು ಕಂಠ ಮಾಧುರ್ಯದಲ್ಲಿ ಒಂದು ಸಾಂಗನ್ನು ರಿಲೀಸ್ ಮಾಡಿಸ್ತಾ ಇದ್ದೀರಾ. ಏನಾದರೂ ವಿಶೇಷತೆ ಅಂತ ನಿಮ್ಮ ಇಲ್ಲಿ ತಿಳ್ಕೊಳ್ಳೋಣ. ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಆ್ಯಸ್ ಯೂಶುವಲ್ ನಾವು ಯುಗಾದಿ ಹಬ್ಬದ ಶುಭಾಶಯಗಳು ಒಂದು ಇಮ್ಯಾಜು ಮತ್ತು ಎಮೋಜಿ ಕಳಿಸಿ ಒಂದು ವಿಶ್ ಮಾಡಿ ಟೈಪ್ ಮಾಡಿ ಕಳಿಸ್ಬಿಟ್ಟು ಆ್ಯಸ್ ಯೂಶುವಲ್ ಈ ಥರ ವಿಶೇಷನ ನಾವು ಕಳಿಸ್ತಾ ಇದ್ವಿ. ಆದರೆ ನನಗೆ ಏನಂತ ಹೇಳಿದ್ರೆ ಈ ಪೊಲಿಟಿಕಲ್ ಕೆರಿಯರಲ್ಲಿ ನನಗೆ ಮತ್ತೆ ಗಾಯನ ಬೇಕು ಅಂತ ನನಗೆ ಯಾಕೋ ಈ ನಡುವೆ ತುಂಬ ಅನ್ಸೋಕೆ ಶುರು ಮಾಡ್ತು. ನಾನು ಆವಾಗ ಇದಕ್ಕೆ ಮುಂಚಿತವಾಗಿ ನಾನು ಕೆಲವೊಂದು ಸಂಗೀತ ನಿರ್ದೇಶಕರ ಜೊತೆ ನಾನು ಕೆಲಸ ಮಾಡಿರೋದು ಕೂಡ ಇದೆ. ಅವರ ಒಂದು ಚಿತ್ರಗೀತೆಗಳಿಗೆ ನಾನು ಹಿನ್ನೆಲೆ ಗಾಯನವನ್ನು ಮಾಡಿರೋದು ಕೂಡ ಇದೆ. ಹಾಗೆ KM ಇಂದ್ರ ಅಂತ ಹೇಳಿ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ನನ್ನ ಒಂದು ಭಾವನೆ. ಅವರು ಹಂಸಲೇಖ ಅವರ ಶಿಷ್ಯ. ಅವ್ರಿಗೆ ನಾನು ಮಾತಾಡಿದೆ, ಏನಂತ ಏನಾದರೂ ಒಂದು ವಿಶೇಷವಾಗಿ ಹೊಸ ವರ್ಷದಲ್ಲಿ ನಾನು ಹೊರಹೊಮ್ಮಬೇಕು ಅಂತ ಇದ್ದೀನಿ ಸರ್ ಅಂತ ಹೇಳಿ ಡಿಸ್ಕಸ್ ಮಾಡಿದೆ. ಅವ್ರು ಹೇಳಿದ್ರು, ಒಂದು ಯುಗಾದಿ ಹಬ್ಬದ ಒಂದು ವಿಶೇಷವಾದಂಥ ಒಂದು ಆಡಿಯೋ ವಿತ್ ವಿಡಿಯೋ ಒಂದು ಗೀತೆಯನ್ನು ಮಾಡೋಣ ನಿಮ್ಮ ಧ್ವನಿಯಲ್ಲಿ ಅಂತ ಹೇಳಿದ್ರು. ಖಂಡಿತವಾಗ್ಲೂ ಮಾಡೋಣ ಸರ್ ಅಂತೇಳಿ ಸಾಹಿತ್ಯವನ್ನು ನನ್ನ ಕಸಿನ್ನು ಅರ್ಜುನ್ ಯೋಗಿ ಅಂತ ಹೇಳಿ ಸಾಹಿತ್ಯವನ್ನು ಬರೆದು ಕೊಟ್ಟರು. ಸೊ ಅದನ್ನು ಇಂದ್ರ ಸರ್ಗೆ ಕಳಿಸ್ಕೊಟ್ಟೆ. ಯುಗಾದಿ ಹಬ್ಬಕ್ಕೆ ನೋಡಿ ಸರ್ ಇದೆಲ್ಲ ಸಾಹಿತ್ಯ ಏನಾದರೂ ಆಗ್ಬೋದಾ ಅಂಥೇಳಿ ಅವರು ಕೂಡ ಅದನ್ನೇ ಆಯ್ಕೆ ಮಾಡಿ ಒಂದು ಕಂಪೋಸ್ ಒಳ್ಳೆ ಒಂದು ಎಷ್ಟು ಮೆಲೋಡಿ ಅಂತ ಹೇಳಿದ್ರೆ ಒಂದು ಅಟ್ಯಾಚ್ಮೆಂಟು, ಒಂದು ಭಾವನೆ, ಒಂದು ಭಾವುಕರಾಗಿ ಯುಗಾದಿ ಹಬ್ಬವನ್ನು ಹೇಗೆ ನಾವು ಆಚರಣೆ ಮಾಡ್ತೀವಿ ಅನ್ನೋದನ್ನು ಒಂದು ಚಿತ್ರೀಕರಣವನ್ನು ಕೂಡ ಮಾಡಿದೆ ಆ ಗೀತೆ. ಅದನ್ನು ಹೋಗಿ ನನಗೆ ಸಂಗೀತ ಮಾಡಿ ಕಳಿಸ್ಕೊಟ್ರು, ಈ ಗೀತೆಗೆ ಬಂದು ನೀವು ಹಾಡಿ ಅಂತ ಹೇಳಿ. ಅದನ್ನು ಹಾಡಿದ್ದೀನಿ. ಮೊನ್ನೆ ಕೂಡ ಯುಗಾದಿ ಹಬ್ಬವನ್ನು ಹೇಗೆಲ್ಲ ನಾವು ಹಳ್ಳಿ ಸೊಗಡಿನಲ್ಲಿ ಆಚರಣೆ ಮಾಡ್ತೀವಿ ಅನ್ನೋದನ್ನು ಒಂದು ವಿಡಿಯೋ ಕೂಡ ಮಾಡಿ ಅದನ್ನು ಲಹರಿ ಅವರ MRT ಆಡಿಯೋ ಸಂಸ್ಥೆ ಕೂಡ ಅದನ್ನು ಈಗ 28ನೇ ತಾರೀಕಿನಂದು ರಿಲೀಸ್ ಮಾಡ್ತಾ ಇದೆ. ಆ ಒಂದು ಗೀತೆಯ ಮುಖಾಂತರ ಹೊರಹೊಮ್ಮಿ ನಾಡಿನ ಸಮಸ್ತ ಜನತೆಗೆ ಹಾಗೂ ನನ್ನ ಚನ್ನಪಟ್ಟಣ ತಾಲೂಕಿನ ಜನತೆಗೆ ಶುಭಾಶಯವನ್ನು ಒಂದು ಕೋರೋ ಒಂದು ಆಸೆಯನ್ನು ನಾನು ಇಟ್ಕೊಂಡಿದ್ದೀನಿ. ಬೇವು ಬೆಲ್ಲ ಹಂಚು ನಮ್ಮ ಪದ್ಧತಿ, ಏಳು ಬೇಳು ಸ್ವೀಕರಿಸುವ ಸಂಸ್ಕೃತಿ, ಯುಗಾದಿ ಯುಗಾದಿ ಅಂತೂ ಯುಗಾದಿ, ಆದಿ ಅನಾದಿ ಇದುವೇ ಬುನಾದಿ. ಏನು ವಿಶ್ ಯು ಆಲ್ ದ ಬೆಸ್ಟ್. ಈ ಒಂದು ಯುಗಾದಿ ಹಬ್ಬದಲ್ಲಿ ಒಂದು ವಿಶೇಷತೆಯಿಂದ ಕೂಡಿರುವಂತಹ ಯುಗಾದಿ ಹಬ್ಬಕ್ಕೆ ನೀವು ಜನಗಳಿಗೆ ನೀಡ್ತಿರುವಂತಹ ಎಸ್ಪೆಷಲಿ ಫಾರ್ ಯುವರ್ ಚನ್ನಪಟ್ಟಣ ತಾಲೂಕಿನ ಚಂದದ ಗೊಂಬೆಗಳಿಗೆ ನೀಡ್ತಿರುವಂಥ ಉಡುಗೊರೆ ಬಹಳಷ್ಟು ಕುತೂಹಲಕಾರಿಯಾಗಿದೆ. ಸೊ ವಿಶ್ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ವಿ. ಒಂದು ಕಡೆ ನಿಮ್ಮ ಗಾಯನದ ಒಂದು ಲೋಕದಲ್ಲಿ ನಿಮ್ಮದೇ ಆದಂಥ ಒಂದು ಚಾಪನ್ನು ಮೂಡಿಸಿ, ಹಾಗೆ ನಿಮ್ಮದು ಇದು ಒಂದು ವೃತ್ತಿ ಬದುಕಿನ ಜೊತೆಗೆ ಇದನ್ನು ಕೂಡ ಒಂದು ಅವಿಭಾಜ್ಯ ಅಂಗವಾಗಿ ನೀವು ಅದನ್ನು ಪರಿಗಣಿಸಿದ್ದೀರಾ. ಸೊ ವಿಶ್ ಯು ಆಲ್ ದ ಬೆಸ್ಟ್ ನಿಮ್ಮ ಒಂದು ಈ ಸಿಂಗಿಂಗ್ ಫೀಲ್ಡ್ಗೆ ಅಂತ ಹೇಳ್ತಾ, ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಮತ್ತಷ್ಟು ಎತ್ತರಕ್ಕೆ ಬೆಳೀಲಿ, ನಿಮ್ಮ ಸಂಗೀತ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಸಾಧನೆಯನ್ನೇ ಮಾಡಿ ಅಂತ ನಾವು ನಮ್ಮ ಚಾನಲ್ ಮುಖಾಂತರ ಕೂಡ ನಿಮಗೆ ವಿಶ್ವಾಸನ ಬಯಸ್ತಾ ಇದ್ದೀವಿ. ನಮಸ್ಕಾರ. 2025ನೇ ವರ್ಷ ಬಂದಾಗ ಹೊಸ ವರ್ಷ ಏನು ನ್ಯೂ ಇಯರ್ ಹೊಸದಾಗಿ ಏನಾದರೂ ಶುರು ಮಾಡೋಣ ಅಂತ ಹೇಳಿ, ಮತ್ತು ನನ್ನ ಪ್ರೊಫೆಷನ್ ಹೇಗೆ ಸಿಂಗಿಂಗನ್ನು ಅದರಿಂದ ಮತ್ತೆ ಹೊರಹೊಮ್ಮಬೇಕು ಅಂತ ಹೇಳಿ ಯೋಚನೆ ಮಾಡ್ತಿರೋಂಥ ಟೈಮಲ್ಲಿ ಮೊದಲನೇದಾಗಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದು ಅಭಿಮನ್ ರಾಯ್ ಅಂತ ಸಂಗೀತ ನಿರ್ದೇಶಕರ ಒಂದು ಎಲ್ಲ ಹೊಸ ಪ್ರತಿಭೆಗಳು, ಸರ್ಜನ್, ಡಾಕ್ಟರ್ ಆ್ಯಕ್ಟ್ ಮಾಡಿರುವಂಥವ್ರು, ನಮ್ಮ ಆರ್ಕೆಸ್ಟ್ರಾ ಕಲಾವಿದರೆಲ್ಲ ಆ್ಯಕ್ಟ್ ಮಾಡಿರುವಂಥ ಒಂದು 2+ ಅನ್ನೋ ಚಿತ್ರಕ್ಕೆ ಮಂಡ್ಯ ಶೈಲಿಯ ಹಾಡು ಭಾಷೆಯಲ್ಲಿ ಒಂದು ಗೀತೆಯನ್ನು ಹಾಡಿ ಅದನ್ನು ಕೂಡ ಗೋವಾ ಹೊರ ರಾಜ್ಯ ಕನ್ನಡಿಗರ ಜೊತೆ ಸೇರಿ ಅದನ್ನು ಆಡಿಯೋ ಲಾಂಚ್ ಮಾಡಿದೆ ಜನವರಿ 26ನೇ ತಾರೀಕಿನಂದು.
ಆ ಒಂದು ಮುಖಾಂತರ, ಆ ಒಂದು ಆಡಿಯೋ ಲಾಂಚಿಂಗ್ ಮುಖಾಂತರ, ಆಡಿಯೋ ಗೀತೆಯನ್ನು ಹಾಡೋ ಮುಖಾಂತರ ನನ್ನ 2025ನೇ ವರ್ಷವನ್ನು ಶುರು ಮಾಡಿ ಈಗ ಮತ್ತೆ ಯುಗಾದಿ ಹಬ್ಬಕ್ಕೆ ಹೊಸ ಉಡುಗೊರೆಯನ್ನು ನನ್ನಿಂದ ಶುಭಾಶಯಗಳನ್ನ ಒಂದು ವಿಶೇಷವಾಗಿ ಕೋರುವ ಸಲುವಾಗಿ ಗಾಯನ ಕ್ಷೇತ್ರವನ್ನು ಮತ್ತೆ ನಾನು ಮುಖ್ಯವಾಹಿನಿಗೆ ಬರಬೇಕು ಅಂತ ಹೇಳಿ ಮತ್ತೆ ನಾನು ಪ್ರಯತ್ನವನ್ನು ಮಾಡ್ತಾ ಬಂದಿದ್ದೀನಿ. ಅವಕಾಶ ಕಲ್ಪಿಸಿಕೊಟ್ಟಂಥ ಎಲ್ಲ ಸಂಗೀತ ನಿರ್ದೇಶಕರಿಗೆ, ನನ್ನ ಹಿತೈಷಿಗಳಿಗೆ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ಶ್ರೀಮತಿ ಪವಿತ್ರ ಪ್ರಭಾಕರ್ ರೆಡ್ಡಿಯವರ ಒಂದು ಗಾಯನ, ಸುಮಧುರ ಗಾಯನ ಹೇಗಿತ್ತು ಅಂತ. ಎಸ್, ಇದೇ ಯುಗಾದಿಗೆ ವಿಶೇಷತೆಯಿಂದ ಕೂಡಿರುವಂತಹ ಒಂದು ಗಾಯನವನ್ನು ನಮ್ಮೆಲ್ಲರಿಗೂ ಕೂಡ ಉಡುಗೊರೆಯಾಗಿ ನೀಡ್ತಾ ಇದ್ದಾರೆ. ನಮ್ಮ ನಾಡಿನ ಸಮಸ್ತ ಜನತೆಗೂ ಕೂಡ ಒಂದು ಶುಭಾಶಯನ ಕೋರುವಂತಹ ಯುಗಾದಿ ಒಂದು ಗೀತೆಯನ್ನು ನಮಗೋಸ್ಕರ ಪ್ರಸ್ತುತಪಡಿಸಿರುವಂತಹ ನಮ್ಮ ಶ್ರೀಮತಿ ಪವಿತ್ರ ಪ್ರಭಾಕರ್ ರೆಡ್ಡಿಯವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.